ಕಾರಣಕ್ಕಾಗಿ ಮುಳುಗಡೆ ಪ್ರದೇಶ ಹಿಡಕಲ್ ಡ್ಯಾಮ್ ಜಲಾಶಯಕ್ಕಾಗಿ ಇದ್ದ ತಮ್ಮೂರನ್ನು ಬಿಟ್ಟು ಎಲ್ಲೋ ಬಂದು ನೆಲೆಗೊಂಡವರು. ಅವರೊಬ್ಬರು ಹೇಳ್ತಾ ಇದ್ರು 1975 ನಾನು ಬಂದಿದ್ದೆ ಅಂತೇಳಿ. SC/ST ಕಾಲನಿ ನೋಡಿ, ಒಂದು ಹೇಳ್ತೀನಿ, ನಾವು ಇಷ್ಟೆಲ್ಲ ಮಾತಾಡ್ತೀವಲ್ವಾ, ಇಷ್ಟೆಲ್ಲ ಮಾತಾಡಿದ ನಂತರ ಸಂವಿಧಾನ ಬಂದ ನಂತರ ಎಲ್ಲರೂ ಸಮಾನರು ಅಂತ ಹೇಳಿದ ನಂತರ ಕೂಡ ನಾವು ಏನಂತೀವಿ ಅದಕ್ಕೆ, ಕಾಣಲ್ಪಡುವ ಅಸ್ಪೃಶ್ಯತೆ ಆಚರಣೆ ಮಾಡಲ್ಲ. ಕಾಣಲ್ಪಡುವ ಅಂದರೆ ಕಾಣುತ್ತೆ, ಯಾರಿಗಾದ್ರೂ ಕಣ್ಣಿಗೆ ಕಾಣುತ್ತೆ, ಆ ಅಸ್ಪೃಶ್ಯತೆ ಮಾಡಲ್ಲ. ಆದರೆ ಮೆಂಟಲಿ ವಿಸಿಬಲ್ ಅಸ್ಪೃಶ್ಯತೆ ಆಚರಣೆ ಮಾಡಲ್ಲ ಯಾರು ಕೂಡ. ಆದರೆ ಮೆಂಟಲ್ ಅಸ್ಪೃಶ್ಯತೆ ಈಗಲೂ ಮಾಡ್ತಾರೆ. ಆ ಮನಸ್ಥಿತಿ ಹೋಗದೇ ಇದ್ದರೆ ನಮ್ಮಲ್ಲಿ ಬದಲಾವಣೆ, ನಾವು ಏನು ತಿಪ್ಪರ್ಲಾಗೋಡಿದ್ರು ಕೂಡ, ಅಥವಾ ನಾವು ಏನು 5 ಟ್ರಿಲಿಯನ್ ಆರ್ಥಿಕತೆ ಆದರೂ ಕೂಡ ಇದಾಗದಿದ್ದರೆ, ಆಂತರಿಕವಾಗಿ ನಾವು ಸದೃಢವಾಗದಿದ್ದರೆ ಏನು ಲಾಭ? ಏನು ಲಾಭ? ಇದು ಆಗಬೇಕಾಗಿದೆ ನೋಡಿ. ಕಳೆದ 3 ದಶಕದಿಂದ ಆ ಕಾಲನಿಗೆ ಮಾಡ್ತಾ ಇಲ್ಲ ಅಂತಂದರೆ, ಆ ಕಾಲನಿಯ ರಸ್ತೆ ಆಗ್ತಾ ಇಲ್ಲ ಅಂತಂದರೆ, ಆಮೇಲೆ ಕಳೆದ ವಿಧಾನಸಭಾ ಚುನಾವಣೆ ಟೆಂಡರ್ ಆಗಿದೆ, ಅನುದಾನ ಬಿಡುಗಡೆ ಟೆಂಡರ್ ಆಗಿದೆ. ಆಮೇಲೆ ಅನುದಾನ ಬಿಡುಗಡೆ ಆಗಬೇಕು ಅಂತ ಹೇಳುವಾಗ ಅಲ್ಲಿ ವಿಧಾನಸಭಾ ಚುನಾವಣೆ ನೀತಿ ಸಂಹಿತೆ ಬಂತು, ಹಾಳಾಗೋಗಲಿ. ಈಗ ಮತ್ತೆ ಲೋಕಸಭಾ ಚುನಾವಣೆ ಬರ್ತಾಯಿದೆ. ಇದನ್ನು ಎಷ್ಟು ಸಲ ಅಂತ ಮಾಡಬೇಕಿದು? ನಾವು ಎಲೆಕ್ಷನ್ಗೆ ಹೋದಾಗ ಅಲ್ಲಿ ಸಣ್ಣ ಸಣ್ಣ ಜಾತಿಗಳು ಯಾವುದು ಅಂತ ಹೇಳಿ ಇಲ್ಲಿಂದ ಯಾರೋ ಒಬ್ಬ ನಾಯಕ ಇರ್ತಾನೆ, ಅವನಿಗೆ ಸರ್ ನಿಜವಾಗಿ ಹೇಳಬೇಕು ಅಂತಂದರೆ ಈ SC/ST ಕಾಲೋನಿಗಳ ಬಗ್ಗೆ ಇನ್ನೊಂದು ಕೋಪ ಇದೆ ನನಗೆ. ನಮ್ಮಲ್ಲಿ ಎಷ್ಟು ಜನ 37 SC/ST MLAಗಳಿದ್ದಾರೆ, MP ಗಳಿದ್ದಾರೆ, ಮೀಸಲು ಕ್ಷೇತ್ರ ಇದೆ, 5 ಮೀಸಲು ಕ್ಷೇತ್ರ MP ಮೀಸಲು ಕ್ಷೇತ್ರ ಇದೆ, 8 SC/ST ಒಟ್ಟು. ಇವರೆಲ್ಲ ಏನು ಮಾಡಿದರು? ಯಾವ್ಯಾವುದೋ ನಾಯಕನಿಗೆ ಬಾಲಬುಡಕರಾಗಿ ಕೂತ್ಕೊಂಡ್ಬಿಟ್ರಲ್ಲ. ಆಮೇಲೆ 33,000 ಕೋಟಿ SC/ST ಅನ್ನೋದು ಅದೆಲ್ಲ ಈ ಕೆಲಸಕ್ಕೆ ಯೂಸ್ ಆಗಬೇಕಾಗಿರೋದು. 11,000 ಕೋಟಿ ತಗೊಂಬಿಟ್ರು, ಅದೆಲ್ಲ ಅಲ್ಲಿ ಆಗ್ತಾಯಿದೆ ಗ್ಯಾರಂಟಿ ಯೋಜನೆಗಳಿಗೆ. ಅದೊಂದು ಪಕ್ಕಕ್ಕಿದೆ, ಅದು ಮತ್ತೊಂದು ಸಬ್ಜೆಕ್ಟು. ಉಳಿದ ದುಡ್ಡನ್ನಾದರೂ ಮಾಡ್ಬೋದಲ್ಲ. ಈ ದಲಿತ ಸಂಘರ್ಷ ಸಮಿತಿ ಇದು ಕೇವಲ ರಾಜಕೀಯ ಪಕ್ಷಗಳ ವಿರುದ್ಧ ಜೈಕಾರ ಧಿಕ್ಕಾರ ಹಾಕ್ಲಿಕ್ಕೆ ಮಾತ್ರ ಇರಬಾರ್ದು. ನೀವು ಊರೂರು ಅಲೆಯಬೇಕು, ಇಂಥ ಜಾಗಗಳನ್ನು ಪತ್ತೆ ಹಚ್ಚಬೇಕು. ನೀವು BJPಯಲ್ಲಿರುವಂಥ SC/STಗಳು ಅಥವಾ ಕಾಂಗ್ರೆಸ್ನಲ್ಲಿರುವಂಥ SC/STಗಳು, JDSನಲ್ಲಿರುವಂಥ SC/STಗಳು ಒಂದು ಸಮಾವೇಶ ಮಾಡಿ ದೊಡ್ಡ ಮಟ್ಟದಲ್ಲಿ. ನಿಮ್ಗೆ ಅದಾಗಲ್ಲ. ಉಳಿದವ್ರು ಮಾಡ್ತಾರಲ್ಲ, ಲಿಂಗಾಯತರು, ಒಕ್ಕಲಿಗರು, ಉಳಿದ ಜಾತಿಗಳೆಲ್ಲ ಮಾಡುತ್ತಲ್ಲ. ನಿಮ್ಗೆ ಯಾಕೆ ಮಾಡೋಕ್ಕಾಗಲ್ಲ? ನಿಮ್ಮ ಹಕ್ಕನ್ನು ಕೇಳ್ರಿ. ನಾವು ಸಾಥ್ ಕೊಡ್ತೀವಿ, ರಿಪಬ್ಲಿಕ್ ಕನ್ನಡಕ್ಕೆ ದೊಡ್ಡ ಮಟ್ಟದಲ್ಲಿ ಸಾಥ್ ಕೊಡ್ತೀವಿ. ತೇಜಸ್ ಗ್ರಾಮ ಪಂಚಾಯಿತಿ ಸದಸ್ಯರು, ನನಗೆ ಗೊತ್ತಿಲ್ಲ ಅಲ್ಲಿಯ ಅಧ್ಯಕ್ಷರು ಯಾರು ಅಂತೇಳಿ, ಜಿಲ್ಲಾ ಪಂಚಾಯತ್ CEO ಸ್ವರೂಪ್, ದಿವ್ಯಪ್ರಭು ಜಿಲ್ಲಾಧಿಕಾರಿಗಳು, ಸಂತೋಷ್ ಲಾಡ್ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಕಲಘಟಕಿ. ನಾನು ಇಲ್ಲಿಗೆ ಹೋಗಿದ್ದೀನಿ ಕಲಘಟಕಿಗೆ. ಅಲ್ಲಿ ಕಬ್ಬು ಬೆಳೆಯೋರು ಕೂಡ ಪಕ್ಕದ ಬ್ರಹ್ಮಾವರಕ್ಕೆ ತಗೊಂಡು ಹೋಗ್ತಾರೆ, ಉತ್ತರ ಕನ್ನಡ ಎಲ್ಲರಿಗೂ ತಗೊಂಡು ಹೋಗ್ತಾರೆ. ಅಲ್ಲಿಂದ ಅಲ್ಲೊಂದು ಕಬ್ಬು ಹರಿಯೋದಕ್ಕೆ ಒಂದು ಇದು ಬೇಕಾಗಿದೆ. ಆ್ಯಂಡ್ ಇದರ ಬಗ್ಗೆ ನಮ್ಮ ರಿಪೋರ್ಟರ್ ಏನು ಕಮ್ಮಾರು TV ಕಮಾರ್ ಇದರ ಬಗ್ಗೆ ಒಂದು ವಾಕ್ಥ್ರೂ ಮಾಡಿದ್ದಾರೆ ಅಲ್ಲಿಂದ. ಅದಾದ ನಂತರ ನಾನು ಅವ್ರನ್ನ ಮಾತಾಡಿಸ್ತೀನಿ. ಈ ಕ್ಷಣವೇ ನೀವು ಆ ಟೆಂಡರ್ ಆಲ್ರೆಡಿ ಕರೆದಿದ್ದೀರಿ, ಹಣ ಬಿಡುಗಡೆ ಮಾಡಿ ಗುದ್ದಲಿ ಪೂಜೆ ಯಾಕೆ ಮಾಡಬಾರ್ದು? ಶಂಕುಸ್ಥಾಪನೆ ಯಾಕೆ ನೆರವೇರಬಾರ್ದು? ಯಾಕೆ ಕೆಲಸ ಆಗಬಾರ್ದು? ಯಾಕೆ ಇವರನ್ನು ಇಷ್ಟು ಸತಾಯಿಸ್ತಾ ಇದ್ದೀರಿ? ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಲಿಂಗಾಯತ ಅಧಿಕಾರಿಗಳನ್ನು ಹಾಕಿಲ್ಲ ಅಂತ ಹೇಳಿದ ತಕ್ಷಣ ಲಿಂಗಾಯತರು ನಾಯ್ಪಾಡಾಗಿದ್ದಾರೆ, ಅವರು ಸಮುದಾಯದ ಕೇಳ್ತಾರೆ. ದಲಿತ ಸಮುದಾಯಗಳು ಯಾಕೆ ಕೇಳಲ್ಲ? ನೀವು ಯಾಕೆ ಯಾವ್ಯಾವ ನಾಯಕರ ಬಾಲಂಗೊಚ್ಚಿ ಆಗ್ತೀರಿ? ಬೇಕಾಗತ್ತೆ, ಒಬ್ಬ ನಾಯಕನ ಹಿಂದೆ ಹೋಗಬೇಕಾಗತ್ತೆ, ಇಲ್ಲ ಅಂತ ಹೇಳಲ್ಲ. ಅದನ್ನು ಬಿಟ್ಟು ನಿಮ್ಗೆ ಜೊತೆ ಆಗೋಕ್ಕಾಗಲ್ವಾ? ಇದರ ಬಗ್ಗೆ ಒಂದು ವಾಕ್ಥ್ರೂ ಮಾಡಿದ್ದಾರೆ ನಮ್ಮ ರಿಪೋರ್ಟರ್, ಕೇಳಿಸ್ಕೊಳ್ಳಿ. ಧಾರವಾಡ ಜಿಲ್ಲೆಯ ಅಳ್ನಾವರ ತಾಲೂಕಿನಲ್ಲಿರುವಂಥ ಹೊನ್ನಾಪುರ ಅನ್ನುವಂಥ ಒಂದು ಗ್ರಾಮದಲ್ಲಿ ಅಂದರೆ ಕನಿಷ್ಠ ಸೌಲಭ್ಯಕ್ಕಾಗಿಯೂ ಇಲ್ಲಿರುವಂಥ SC/ST ಸಮುದಾಯದ ಜನ ಹೋರಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವೀಗ ನಿಂತಿದ್ದೇವೆ ಇದೇ ಗ್ರಾಮ ಏನಂದರೆ ಹೊನ್ನಾಪುರ ಗ್ರಾಮ. ಇಲ್ಲಿ ನೋಡಬಹುದಾಗಿದೆ ಯಾವ ರೀತಿ ಒಂದು ಪರಿಸ್ಥಿತಿ ಇದೆ ಅಂತ. ಈ ರೀತಿ ಇರುವಂಥ ಕಚ್ಚಾ ಬೀದಿಗಳಲ್ಲಿ ಏನಂತಾರೆ ಈ ಜನ ವಾಸಿಸ್ತಾ ಇದ್ದಾರೆ. ಪ್ರಮುಖವಾಗಿ ಹೊನ್ನಾಪುರ ಗ್ರಾಮ ಏನಿದೆ, ಹಿಡಕಲ್ ಡ್ಯಾಮ್ನ ಜಲಾಶಯ
ಮುಳುಗಡೆ ಪ್ರದೇಶದ ಜನ ಏನಿರ್ತಾರೆ ಅವ್ರನ್ನ ಅಲ್ಲಿಂದ ಸ್ಥಳಾಂತರ ಮಾಡಿ ಸುಮಾರು 4 ದಶಕಗಳ ಹಿಂದೆ ಇವರನ್ನ ಈ ಧಾರವಾಡ ಜಿಲ್ಲೆ ಹೊನ್ನಾಪುರ ಗ್ರಾಮಕ್ಕೆ ಇಲ್ಲಿ ತೆಗೆದುಕೊಂಡು ಬಂದಂದರೆ ಇಲ್ಲಿ ಏನಂತಂದರೆ ಪುನರ್ವಸತಿಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆದರೆ ಅವತ್ತಿನಿಂದ ಇವತ್ತಿನವರೆಗೂ ಒಂದೊಂದು ಸೌಲಭ್ಯಗಳನ್ನು ಪಡೆದುಕೊಳ್ಳುವುದಕ್ಕೂ ಕೂಡ ಏನಂತಂದರೆ ಇದ್ದಂಥ ತಮ್ಮ ಊರನ್ನು ಬಿಟ್ಟು ಬೇರೆ ಕಡೆ ಬಂದು ಬದುಕು ಕಲ್ಪಿಸಿಕೊಂಡಿರುತ್ತೆ ಈ ಜನ ಹೋರಾಟ ಮಾಡುತ್ತಲೇ ಬಂದಿದ್ದಾರೆ. ಈಗ ಒಂದಷ್ಟು ಸೌಲಭ್ಯಗಳು ಬರ್ತಾ ಇದ್ದಾವೆ ಅನ್ನುತ್ತಿರುವಾಗಲೇ ಏನಂತಂದರೆ ಈ ಗ್ರಾಮದಲ್ಲಿ ಇರುವಂಥ ವಾರ್ಡ್ ನಂಬರ್ 2ರಲ್ಲಿರುವಂಥ SC/ST ಸಮುದಾಯದ ಕಾಲನಿ ಏನಿದೆ ಇಲ್ಲಿರುವಂಥ ಕನಿಷ್ಠ ಏನಂತಂದರೆ ಚರಂಡಿ ಇಲ್ಲ, ಗಟರ್ ಇಲ್ಲ, ಅದರ ಜೊತೆಗೆ ಸರಿಯಾದ ಬೀದಿ ಕೂಡ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಇವರು ಇಲ್ಲಿನ ಜನ ಇದ್ದಾರೆ. ಪ್ರಮುಖವಾಗಿ ಏನಂತಂದರೆ ಇವರು ಯಾರು ಕೂಡ ಏನಂದರೆ ಈ ಸಮಸ್ಯೆಗಳಿಂದ ಸುಮ್ಮನೆ ಕುಳಿತಿಲ್ಲ, ನಿರಂತರವಾಗಿ ಏನಂದರೆ ಹೋರಾಟ ಮಾಡುತ್ತಲೇ ಇದ್ದಾರೆ. ಅದೇ ನಾವೀಗ ಜನರು ಕೂಡ ಬರ್ತಾ ಇದ್ದಾರೆ, ನಾವು ನೋಡಬಹುದಾಗಿದೆ ಯಾವ ರೀತಿ ಇಂಥ ಕಚ್ಚಾ ರಸ್ತೆಯಲ್ಲಿ ಓಡಾಡುವಂಥ ಪರಿಸ್ಥಿತಿ ಆಗಿದೆ. ದೊಡ್ಡ ದೊಡ್ಡ ಕಲ್ಲು ಗುಂಡಿಗಳು ಕೂಡ ಇದ್ದಾವೆ, ಇಂಥದ್ರಲ್ಲಿ ಓಡಾಡಬೇಕಾಗಿದೆ. ರಾತ್ರಿ ಸಮಯದಲ್ಲಂತೂ ಇಲ್ಲಿ ಓಡಾಡುವುದೇ ಕೂಡ ಕಷ್ಟ ಅನ್ನುವಂಥ ಪರಿಸ್ಥಿತಿ ಇದೆ. ಇವರೇನು ಇಲ್ಲಿಗೆ ಹೋರಾಟ ಮಾಡಿದ್ರಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಮನವಿಗಳಿಂದ ಕಚೇರಿಯಿಂದ ಕಚೇರಿಗೆ ಅಲ್ಲದೆ ಮನವಿಗಳನ್ನು ಕೂಡ ಸಲ್ಲಿಸಿದ್ದಾರೆ. ಮನವಿಗೆ ಸ್ಪಂದಿಸಿರುವಂಥ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು 3 ಸಲ ಏನಂತಾರೆ ಇಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಸಂಬಂಧಪಟ್ಟಂಥ ವರದಿಯನ್ನು ಕೂಡ ನೀಡಿದರು. ಆ ವರದಿಗೆ ಏನಂತಂದರೆ ಸ್ಪಂದನೆ ವ್ಯಕ್ತವಾಗಿ ಕಳೆದ ವರ್ಷ 1 ವರ್ಷದ ಹಿಂದೆ ಟೆಂಡರ್ ಪ್ರಕ್ರಿಯೆಯನ್ನು ಕೂಡ ಆಗಿತ್ತು. ಟೆಂಡರ್ ಪ್ರಕ್ರಿಯೆ ಕೂಡ ಆಗಿ ಏನಂತಂದರೆ ಟೆಂಡರ್ ಕೂಡ ಆಗಿ ಇನ್ನೇನು ಕಾಮಗಾರಿ ಆರಂಭಗೊಳ್ಳಬೇಕಿತ್ತು. ಅಷ್ಟೊತ್ತಿಗೆ ಏನಂತಾರೆ ವಿಧಾನಸಭೆ ಚುನಾವಣೆಯ ನೀತಿ ಸಂಹಿತೆ ಜಾರಿ ಆಯಿತು. ನೀತಿ ಸಂಹಿತೆ ಜಾರಿಯಾದ ಬಳಿಕ ಏನಂತಂದರೆ ಇನ್ನು ಅನುದಾನ ಕೂಡ ಇದಕ್ಕೆ ಮೀಸಲಿಡಲಾಗಿತ್ತು, ಟೆಂಡರ್ ಕೂಡ ಆಗಿತ್ತು, ಅದನ್ನು ತಡೆ ಹಿಡಿಯಲಾಗಿದೆ. ಇನ್ನೂವರೆಗೂ ಕೂಡ ಏನಂತಂದರೆ ಆ ಟೆಂಡರ್ ಪುನರ್ ಆರಂಭಿಸುವಂಥ ಕಾರ್ಯವನ್ನು ಕೂಡ ಏನಂತಾರೆ ಸಂಬಂಧಿಸಿ ಯಾವುದೇ ಅಧಿಕಾರಿಗಳು ಮಾಡಿಲ್ಲ. ಟೆಂಡರ್ ಆದ ಬಳಿಕವೇನಂತಾರೆ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬಹುದಾಗಿತ್ತು. ಒಂದು ಸಲ ಟೆಂಡರ್ ಆದ ನಂತರ ನೀತಿ ಸಂಹಿತೆ ಜಾರಿ ಆದರೂ ಕೂಡ ಏನಂತಾರೆ ಚುನಾವಣೆ ಮುಗಿದ ಬಳಿಕ ಏನಂತಾರೆ ಅವು ಪುನರ್ ಆರಂಭಗೊಂಡಂಥ ಉದಾಹರಣೆಗಳು ಸಾಕಷ್ಟು ಇದಾವೆ. ಎಲ್ಲ ಕಾಮಗಾರಿ ಕೂಡ ಅದೇ ರೀತಿ ನಡೀತವೆ. ಆದರೆ ಇಲ್ಲಿ ಆಗಿರುವಂಥ ಲೋಪ ಏನು ಅನ್ನೋದನ್ನು ಕೂಡ ಏನಂತಾರೆ ಯಾರು ಕೂಡ ಸ್ಪಷ್ಟಪಡಿಸ್ತಾ ಇಲ್ಲ. ಸಾಕಷ್ಟು ಏನಂತಾರೆ SC/ST ಸಮುದಾಯದ ಏನು ಕುಂದುಕೊರತೆ ಸಭೆಗಳಿದೆ, ಸಭೆಯಲ್ಲಿ ಕೂಡ ಏನಂತಾರೆ ಇದ್ರ ಬಗ್ಗೆ ಧ್ವನಿ ಎತ್ತಲಾಗಿದೆ. ಆದರೂ ಕೂಡ ಏನಂತಾರೆ ಸ್ಪಂದನೆ ವ್ಯಕ್ತವಾಗಿಲ್ಲ. ಇನ್ನಾದರೂ ಇದೇ ರೀತಿ ಮುಂದುವರೆದ್ರೆ ಹೇಗೇನಂತ ಪ್ರಶ್ನೆ ಏನು ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ ಸಂತೋಷ್ ಲಾಡ್ ಅವರೇ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅವರೇ ಆಗಿರೋ ಹಿನ್ನೆಲೆ ಅಂತಾರೆ. ಇಷ್ಟೆಲ್ಲ ಇದ್ರೂ ಕೂಡ ಏನಂತಾರೆ ಈ ಒಂದು ಕಾಲನಿ SC/ST ಕಾಲನಿ ಹೊನ್ನಾಪುರದ SC/ST ಕಾಲನಿಯ ಜನ ಏನಂತಾರೆ ಕನಿಷ್ಠ ಗಟರ್ ಮತ್ತು ಏನಂತಾರೆ ರಸ್ತೆಗಾಗಿ ಹೋರಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗ್ತಾ ಇದೆ. DV ಕಮ್ಮ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಒಂದು ಗಟಾರ, ಒಂದು ರಸ್ತೆ, ಒಂದೊಂದು ಗ್ರಾಮ ಪಂಚಾಯಿತಿ ನಮ್ಮಲ್ಲಿ 6,000 ಇರಬೇಕು ಗ್ರಾಮ ಪಂಚಾಯಿತಿ. ಒಂದೊಂದು ಗ್ರಾಮ ಪಂಚಾಯಿತಿಗೆ ಮಿನಿಮಮ್ ವಾರ್ಷಿಕವಾಗಿ 1 ಕೋಟಿಯಷ್ಟು ಬರುತ್ತೆ. ಆದರೆ ಒಂದು ಗಟರ್ಗೆ, ಒಂದು ರೋಡ್ಗೆ 3 ದಶಕಗಳಿಂದ ನಮಗೆ ಬೇರೆ ಎಲ್ಲ ಸುದ್ದಿಗಳಿದೆ. ಇವತ್ತು ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೆ, ಬಾಂಬ್ ವಿಚಾರಕ್ಕಿದೆ, ಜಿಂದಾಬಾದ್ ವಿಚಾರಕ್ಕೆ ಇದೆ, ರಾಜಕೀಯ ವಿಚಾರಕ್ಕಿದೆ. ಅವೆಲ್ಲವನ್ನು ಕೂಡ ಪಕ್ಕದಲ್ಲಿಟ್ಟು ಈ ಸ್ಟೋರಿ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಇದು ನಮ್ಮ ಕಮಿಟ್ಮೆಂಟ್. ತೇಜಸ್ ಗ್ರಾಮ ಪಂಚಾಯತಿ ಸದಸ್ಯರು. ತೇಜಸ್ ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಈಗ ಇದನ್ನು ಯಾಕೆ ಸರ್ ಇದು ಇಷ್ಟೊಂದು ಡಿಲೇ ಆಗ್ತಾ ಇದೆ? ಇದನ್ನು ಏನು ಮಾಡೋಕ್ಕಾಗಲ್ವಾ ಕೂತು? ಯಾಕಂದರೆ ಒಂದು ಗ್ರಾಮ ಪಂಚಾಯತಿಗೆ ಎಷ್ಟು ಬರುತ್ತೆ ನಿಮಗೆ ವಾರ್ಷಿಕವಾಗಿ ದುಡ್ಡು? ಸರ್ ಅದ NRG ಒಳಗೆ ಹೆಚ್ಚಿನ ಅನುದಾನ ಬರುತ್ತೆ ಸರ್ ನಮಗೆ. ಹೌದು. ಈಗ ಏನಾಗಿ ಬಿಡೈತ್ರಿ ಅದ 60-40 ಆಮ್ಯಾಗ ಮಟ್ಟೆಯಿಂದ ಬಿಲ್ ಸಂಬಂಧ ನಮಗೊಂದು ಸ್ವಲ್ಪ ಪ್ರಾಬ್ಲಮ್ ಆಗತ್ತೈತಿ ಸರ್. ಅದು ರಸ್ತೆಗಳು ಮಾಡಾಕ್ ಸರ್. ಅದಕ್ಕಾಗಿ ನಮಗೆ ಮೇಲಾಧಿಕಾರಿಗಳು ಈಗ SC/ST ಕಾಲನಿಗಳ ಬಗ್ಗೆ ಮಾಹಿತಿ ಕೇಳಿದಾಗ ಸರ್ ಇದ್ರ ಮಾಹಿತಿ ತಗೊಂಡು ನಾವು ಗ್ರಾಮ ಸಭಾದಾಗ ಟರಾವ್ ಮಾಡಿ ಎಲ್ಲ ಕೊಟ್ಟಿದ್ದೀವಿ ಸರ್. ಅದ್ರ ಪ್ರಕಾರ ಡಿಸ್ಟ್ರಿಕ್ಟ್ ವೆಲ್ಫೇರ್ ಆಫೀಸ್ನ ಅವರು ಒಂದು ತಂಡ ಬಂದು ಎಲ್ಲ ಸ್ಥಳ ಪರಿಶೀಲನೆ ಮಾಡಿ ಹೋಗಿದ್ರು ಸರ್. ಹೋಗದ ನಂತರ ಮತ್ತೆ ಏನಾಯ್ತ್ರಿ ಅಂತ ಅವ್ರಿಗೆ ಕೇಳಿದಾಗ ಇಲ್ಲ ನಾವು ಮೈನರ್ ಇರಿಗೇಷನ್ ಅವರಿಗೆ ಟೆಂಡರ್ ಆಗೈತಿ, ಅವರ ವರ್ಕ್ ಬಂದ್ ಮಾಡ್ತಾರ ಅಂತ ಹೇಳಿದ್ರು ಸರ್. ಮೈನರ್ ಇರಿಗೇಷನ್ ಅವ್ರಿಗೆ MI ಅವರಿಗೆ ಮಾಡಿದಾರ ಅಂತ ಹೇಳಿದ್ರು ಸರ್. ಅದ್ರದ್ದು ಇದನ್ನು ಕೊಟ್ಟಿವಿ ಸರ್ ನಾವು ದಾಖಲಾತಿ. ಕೊಟ್ಟ ನಂತರ ಅಲ್ಲಿ ಹೋಗಿ ವಿಚಾರ ಮಾಡಿದಾಗ ಅವರು ಇಲ್ಲ ಫಂಡ್. ಅಲ್ಲ ಸರ್, ಈಗ ಭಾಳ ದೊಡ್ಡ ಒಂದು ಗಲಾಟೆ ಆಗ್ತಾ ಇತ್ತಲ್ಲ, 11,000 ಕೋಟಿ ಎತ್ತಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. SC/ST ಫಂಡ್ ಇದೆಯಲ್ಲ ಒಂದು 34 ಸಾವಿರ ಕೋಟಿ. ಹಾಂ ಸರ್. ಆ ಫಂಡ್ ಇದಕ್ಕೆ ಯೂಸ್ ಆಗತ್ತಲ್ವಾ? ಹಾಂ ಸರ್ ಯೂಸ್ ಆಗ್ತೈತೆ ಸರ್. ಅದು SCP TSP ಫಂಡ್ ತಮ್ಮ SC/ST ಕಾಲನಿಗೆ ಯೂಸ್ ಮಾಡ್ಬೇಕಂತ. ಇದಕ್ಕೆ ತಾನೇ ಯೂಸ್ ಆಗೋದು. ಹಾಂ ಸರ್ ಇದಕ್ಕಾಗಿದೆ. ನಮ್ಮ ಹೊನ್ನಾಪುರ ಗ್ರಾಮ ಪಂಚಾಯತ್ ಅದು ಯಾವ ಫಂಡ್ ಹೇಳಿ ಅದು ಮರ್ತೋಗಿದೆ ನನಗೆ. SCP TSP ಅಂತ ಹೇಳಿ ಸರ್. SCP TSP. ಹಾಂ ಸರ್. ಅದು SC/STಗಳ ಇಂಥದೇ ಅಭಿವೃದ್ಧಿ, ಗಟಾರು, ಮನೆ ಮುಂಭಾಗದ ಮಾರ್ಗ, ಕರೆಂಟು, ಇದಕ್ಕೆ ಅಲ್ವಾ? ಹಾಂ ಇದಕ್ಕೆ ಸರ್ ಮಾಡ್ಬೇಕು ಸರ್. ಈಗ ಏನು ಮಾಡೋಣ ಇದಕ್ಕೆ? ಈಗ ಸರ್ ನೀವೇ ಏನಾರ ಒಂದು ಹೆಲ್ಪ್ ಮಾಡ್ಬೇಕು ಸರ್. ಏನು ಮಾಡ್ಬೇಕು ಹೇಳಿ? ಏನ್ ಸರ್ ಇದು ಕಾಮಗಾರಿ ಅದಕ್ಕೆ ಮೈನರ್ ಇರಿಗೇಷನ್ ಅವರಿಗೆ ಕೊಟ್ಟಿದ್ದಾರೆ ಸರ್. ಮತ್ತೀಗ ನಮಗೆ MP ಎಲೆಕ್ಷನ್ ಬರ್ತಾರೆ, ಮತ್ತೆ ಅದೇ ನಮಗೆ ರೀಸನ್ ಹೇಳ್ಬಿಡ್ತಾರೆ ಸರ್. ಇಲ್ಲ ಅದ್ರದ್ದು ಮಾಹಿತಿ ತೇಜಸ್ ಅವರೇ, ಮೈನರ್ ಇರಿಗೇಷನ್ ಆಗಿದ್ರೆ ಆ ಮಾಹಿತಿಯನ್ನು ನಮ್ಮ ರಿಪೋರ್ಟರ್ ಕೊಡಿ. ಓಕೆ ಸರ್. ನಾನು ಮೈನರ್ ಇರಿಗೇಷನ್ ಯಾರು ಮಿನಿಸ್ಟರ್ ಇದ್ದಾರೆ ಅವರಿಗೆ ಅದನ್ನು ಗಮನಕ್ಕೆ ತರ್ತೀನಿ, ಖಂಡಿತವಾಗ್ಲೂ ಮಾಡಿಸೋಣ ಸರ್. ಮೊನ್ನೆ CS ಅವ್ರದ ಕುಂದುಕೊರತೆ ಸಭೆಯೊಳಗೂ ಹೇಳಿ ಸರ್, ಅವರು ಕರೆದು ಮಾತಾಡಿ ಒಂದು ವಾರದಾಗ ಬಗೆಹರಿಸ್ತಾನೆ ಸರ್. ನೋಡ್ಬೇಕು ಸರ್ ಏನಾಕೈತಿ, ಒಂದು ವಾರ ಆದ ನಂತರ ಭೇಟಿ. ಇಲ್ಲ, ನಾನು ಸ್ವರೂಪ್ ಅವರ ಗಮನಕ್ಕೂ ತರ್ತೀನಿ, ಜಿಲ್ಲಾ ಪಂಚಾಯತ್ CO.
ಓಕೆ ಸರ್, ಓಕೆ ಸರ್, ಜಿಲ್ಲಾ ಪಂಚಾಯತ್ ಸಿ ಸ್ವಲ್ಪ ಮನಸ್ಸು ಮಾಡಿದ್ರೆ ಆಗುತ್ತೆ ಅದು. ಓಕೆ ಸರ್. ಥ್ಯಾಂಕ್ ಯು ತೇಜಸ್. ನನಗೇನು ಅನಿಸುತ್ತೆ, ನೀವು ಒಂದು ಆ ಊರಲ್ಲಿ ಒಂದು ಕಳಕಳಿ ಇರುವಂತಹ ಒಬ್ಬ ಜನಪ್ರತಿನಿಧಿ ಥರ ಕಾಣ್ತಾ ಇದ್ದೀರಿ ನೀವು. ಒಳ್ಳೆಯದಾಗಲಿ ಸರ್ ನಿಮಗೆ.